ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಳವಣಿಗೆ ಅಂದ್ರೆ ಏನು, ವಿಕಾಸ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬೆಳವಣಿಗೆ ಅಂತ ಬಂದಾಗ ಬೆಳವಣಿಗೆ ಎಂಬ ಪದವನ್ನ ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆಗಳನ್ನ ಸೂಚಿಸೋದಕ್ಕೆ ಬಳಸಲಾಗುತ್ತೆ. ಅಂದ್ರೇನು, ಕ್ವಾಂಟಿಟೇಟಿವ್. ಓಕೆ, ಕ್ವಾಂಟಿಟೇಟಿವ್ ಒಂದು ಕ್ವಾಂಟಿಟಿಯನ್ನ ಮೆಜರ್ ಮಾಡುವಂಥದ್ದು ಗ್ರೋತ್ ಅಂತ ಹೇಳ್ತೀವಿ. ಬೆಳವಣಿಗೆ ಎಂಬ ಪದವನ್ನ ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆಗಳನ್ನ ಸೂಚಿಸೋದಕ್ಕೆ ಬಳಸಲಾಗಿದೆ. ಇನ್ನು ವಿಕಾಸ ಎಂಬ ಪದವನ್ನ ಗುಣಾತ್ಮಕ ಬದಲಾವಣೆಗಳನ್ನ ಸೂಚಿಸೋದಕ್ಕೆ ಬಳಸ್ತಾರೆ. ಅಂದ್ರೆ ಬೆಳವಣಿಗೆಯನ್ನ ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆಗಳನ್ನ ಸೂಚಿಸೋದಕ್ಕೆ ಬಳಸಿದ್ರೆ ವಿಕಾಸವನ್ನ ಗುಣಾತ್ಮಕ ಬದಲಾವಣೆಗಳನ್ನ ಸೂಚಿಸೋದಕ್ಕೆ ಬಳಸ್ತಾರೆ. ಉದಾಹರಣೆಗೆ ನೋಡೋದಾದ್ರೆ, ಮಗು ಕುಳಿತುಕೊಳ್ಳುವ, ನಿಂತುಕೊಳ್ಳುವ ಹಾಗೂ ಮಾತನಾಡುವ ಸಾಮರ್ಥ್ಯವನ್ನ ಹೊಂದುವುದು. ಬೆಳವಣಿಗೆ ಮತ್ತು ವಿಕಾಸ ಎರಡು ಪರಸ್ಪರ ಪೂರಕವಾದವುಗಳು. ವಿಕಾಸವಿಲ್ಲದೆ ಒಬ್ಬ ವ್ಯಕ್ತಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಬೆಳವಣಿಗೆಯಲ್ಲಿ ಸೂಕ್ತ ಬದಲಾವಣೆಗಳಾಗದೆ ವಿಕಾಸ ಸಾಧ್ಯ ಇಲ್ಲ. ಈ ಎರಡು ಒಂದಕ್ಕೊಂದು ಸಂಬಂಧ ಇದೆ. ವಿಕಾಸವಿಲ್ಲದೆ ಒಬ್ಬ ವ್ಯಕ್ತಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಬೆಳವಣಿಗೆ ಇಲ್ಲದೆ ಸೂಕ್ತ ಬದಲಾವಣೆಗಳು ಆಗದೆ ವಿಕಾಸ ಕೂಡ ಸಾಧ್ಯ ಇಲ್ಲ. ವಿಕಾಸ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ. ಆದ್ರೆ ಬೆಳವಣಿಗೆ ಅನ್ನೋದು ಒಂದು ಹಂತದವರೆಗೆ ಬಂದ್ಮೇಲೆ ಅದು ಸ್ಟಾಪ್ ಆಗುತ್ತೆ. ಬಟ್ ವಿಕಾಸ ಏನು, ಇದು ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇನ್ನು ಬೆಳವಣಿಗೆಯು ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ವಯೋಮಾನಕ್ಕೆ ತಲುಪಿದಾಗ, ನೋಡಿ ಬೆಳವಣಿಗೆ ಏನಿದೆ, ಈ ಗ್ರೋತ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ನಿರ್ದಿಷ್ಟ ವಯೋಮಾನಕ್ಕೆ ತಲುಪಿದಾಗ ಅದು ತಟಸ್ಥಗೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದ್ರೆ, ಈಗ ಒಂದು ಹೈಟ್ ಒಂದು 18 years ವರೆಗೂ ಒಂದು ಏಜ್ ಲೆವೆಲ್ಗೆ ಒಂದು ಹೈಟ್ ಏನಿರುತ್ತೆ ಅದು ಆಫ್ಟರ್ ದಟ್ ಅದು ಬೆಳೀತಾ ಹೋಗೋದಿಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಹೌದಲ್ವಾ? ಆದ್ರೆ ವಿಕಾಸ ಜೀವನ ಪರ್ಯಂತ ಸಾಗುವಂತ ಪ್ರಕ್ರಿಯೆ ಆಗಿರುತ್ತೆ. ಈಗ ಬೆಳವಣಿಗೆ ಅರ್ಥವನ್ನ ನಾವು ನೋಡ್ತಾ ಹೋಗೋಣ. ಮಗುವಿನಲ್ಲಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನ ಬೆಳವಣಿಗೆ ಅಂತ ಹೇಳ್ತಾರೆ. ಮಗುವಿನಲ್ಲಿ ಆಗುವಂತ ಪರಿಮಾಣಾತ್ಮಕ ಬದಲಾವಣೆಯನ್ನ ನಾವು ಬೆಳವಣಿಗೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದೇಹದ ಗಾತ್ರ ಆಗಿರ್ಬೋದು, ತೂಕ ಆಗಿರ್ಬೋದು, ಎತ್ತರ ಆಗಿರ್ಬೋದು, ಇವೆಲ್ಲ ಏನು ಬೆಳವಣಿಗೆ ಅಂತ ಹೇಳ್ತೀವಿ. ಓಕೆ, ಮಗುವಿನ ಭೌತಿಕ ರಚನೆಯಲ್ಲಾಗುವ ಬದಲಾವಣೆಯೇ ಬೆಳವಣಿಗೆ. ಸೊ ಬೆಳವಣಿಗೆ ಅಂದ್ರೆ ಏನು, ಫಿಸಿಕಲ್ ಸ್ಟ್ರಕ್ಚರ್ ಏನಿರುತ್ತೆ ಅದರಲ್ಲಿ ಆಗುವಂತಹ ಬದಲಾವಣೆಯನ್ನ ನಾವು ಬೆಳವಣಿಗೆ ಅಂತ ಹೇಳ್ತೀವಿ. ಹಾಗಾದ್ರೆ ವಿಕಾಸ ಅಂದ್ರೆ ಏನು? ವಿಕಾಸದ ಅರ್ಥವನ್ನ ನಾವು ನೋಡ್ತಾ ಹೋದ್ರೆ, ಮಗು ಅಥವಾ ವ್ಯಕ್ತಿಯಲ್ಲಿ ಆಗುವಂತ ಗುಣಾತ್ಮಕ ಬದಲಾವಣೆಯನ್ನ ಮಗು ಅಥವಾ ವ್ಯಕ್ತಿಯಲ್ಲಿ ಆಗುವಂತ ಗುಣಾತ್ಮಕ ಬದಲಾವಣೆಯನ್ನ ನಾವು ವಿಕಾಸ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪಕ್ವತೆ ಅಂದ್ರೆ ಏನು? ನೋಡಿ, ಮಗುವಿನಲ್ಲಿ ಅಡಕವಾಗಿರುವಂತ ಅಂತರ್ಗತ ಸಾಮರ್ಥ್ಯಗಳನ್ನ ಸ್ವಾಭಾವಿಕವಾಗಿ ಹೊರಗಿಡುವುದೇ ಪರಿಪಕ್ವತೆ ಅಥವಾ ಪಕ್ವತೆ ಅಂತ ಹೇಳ್ತೀವಿ. ಪಕ್ವತೆ ಅಂದ್ರೇನು? ಮಗುವಿನಲ್ಲಿ ಅಡಕವಾಗಿರುವಂತ ಅಂತರ್ಗತ ಸಾಮರ್ಥ್ಯಗಳನ್ನ, ಓಕೆ, ಅಂತರ್ಗತ ಇನ್ನರ್ ಕೆಪಬಿಲಿಟೀಸ್ ಏನಿರುತ್ತೆ ಅವುಗಳನ್ನ ನ್ಯಾಚುರಲ್ ಆಗಿ ಹೊರಗಡೆ ಹಾಕುವಂಥದ್ದು. ಓಕೆ, ಸೊ ಅದನ್ನ ಪಕ್ವತೆ ಅಂತ ಹೇಳ್ತೀವಿ. ಅದನ್ನ ಇಂಗ್ಲಿಷ್ ನಲ್ಲಿ ಮೆಚುರಿಟಿ ಅಂತ ಕೂಡ ನಾವು ಕರಿತೀವಿ. ಇನ್ನು ಮಗುವಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕ್ರಿಯೆಗಳಿಂದ ತೆವಳುವುದು, ಕುಳಿತುಕೊಳ್ಳುವುದು ಮತ್ತು ನಡೆಯುವುದು ಮುಂತಾದವುಗಳಲ್ಲಿ ವಿಕಾಸವು ಪರಿಪಕ್ವನದ ಪರಿಣಾಮವಾಗಿ ಕಂಡು ಬರುತ್ತೆ. ಓಕೆ, ಅದೆಲ್ಲ ಏನು? ಮೆಚ್ಯೂರಿಟಿ. ನೋಡಿ, ತೆವಳುವುದಾಗಿರ್ಬೋದು, ಫಸ್ಟ್ ಮಗು ತೆವಳುತ್ತೆ, ಅದಾದ ನಂತರ ಕುಳಿತುಕೊಂಡಿದ ನಂತರ ನಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವೆಲ್ಲ ಏನು? ಹಂತ ಹಂತವಾಗಿ ಮಗು ವಿಕಾಸನ ಆಗತ್ತೆ. ಇದೆಲ್ಲವೂ ಕೂಡ ಪರಿಪಕ್ವನದ ಪರಿಣಾಮವಾಗಿ ಅದು ಕಂಡು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮಗು 4 ತಿಂಗಳಲ್ಲಿ ಆಧಾರದಿಂದ ಕುಳಿತುಕೊಳ್ಳುತ್ತೆ. ಅದೇ 6ನೇ ತಿಂಗಳಲ್ಲಿ ಏನಾಗುತ್ತೆ? ಆಧಾರವಿಲ್ಲದೆ ಕುಳಿತುಕೊಳ್ಳಬಲ್ಲ, ಹೌದಾ? ಆಮೇಲೆ 10ನೇ ತಿಂಗಳಲ್ಲಿ ಏನಾಗುತ್ತೆ? ಆಧಾರದೊಂದಿಗೆ ನಿಂತ್ಕೊಳ್ಳುತ್ತೆ ಮಗು. ಅದೇ 1 ವರ್ಷ ಅಂತಿದ್ದಂಗೆ ಏನಾಗುತ್ತೆ? ಮೊದಲು ಪದ ಉಚ್ಚರಿಸುವುದನ್ನ ಅದು ಕಲಿತಾ ಹೋಗುತ್ತೆ. ಓಕೆ, ಇದಿಷ್ಟು ಏನಾಯ್ತು? ವಿಕಾಸ ಅಂದ್ರೆ ಏನು, ಬೆಳವಣಿಗೆ ಅಂದ್ರೆ ಏನು, ಮತ್ತೆ ಪಕ್ವತೆ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಈಗ ನೋಡ್ತಾ ಹೋಗೋಣ ವಿಕಾಸದ ಸಾರ್ವತ್ರಿಕ ತತ್ವಗಳು. ಓಕೆ, ವಿಕಾಸದ ಸಾರ್ವತ್ರಿಕ ತತ್ವಗಳು, ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಎವ್ರಿ ಇಯರ್. ಓಕೆ, ವಿಕಾಸದ ತತ್ವಗಳ ಮೇಲೆ 1 ಮಾರ್ಕ್ ಪಕ್ಕಾ ಕ್ವೆಶ್ಚನ್ ಇರುತ್ತೆ. ಸೊ ತತ್ವಗಳಲ್ಲಿ ಒಂದೊಂದೇ ತತ್ವ ನೋಡ್ತಾ ಹೋಗೋಣ. ಮೊದಲನೇ ತತ್ವ, ಅನುವಂಶೀಯತೆ ಮತ್ತು ಪರಿಸರಗಳ ನಡುವೆ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ. ನೋಡಿ, ಅನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ ಅಂತ ಹೇಳುತ್ತೆ. ವಿಕಾಸ ಎಂಬ ಪ್ರಕ್ರಿಯೆಯಲ್ಲಿ ಮಗುವಿನಲ್ಲಿ ಅಂತರ್ಗತವಾಗಿರುವಂತಹ ಶಕ್ತಿಗಳು
ಹಾಗೂ ಅವನ ಪರಿಸರದ ನಡುವಿನ ಅಂತರ್ಕ್ರಿಯೆಯ ಫಲ ಆಗಿರುತ್ತೆ. ಮಗುವಿನಲ್ಲಿ ಅಡಕವಾಗಿರುವಂತಹ ಅನುವಂಶೀಯ ಅಂಶಗಳು ಮತ್ತು ಪರಿಸರದ ಅಂಶಗಳು ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರ್ತವೆ. ನೋಡಿ, ಮಗುವಿನಲ್ಲಿ ಏನು ಅನುವಂಶೀಯ ಅಂಶಗಳು ಇರುತ್ತೆ ಮತ್ತೆ ಪರಿಸರದ ಅಂಶಗಳು ಏನು ಇವೆರಡೂ ಕೂಡ ಮಗುವಿನ ವಿಕಾಸದ ಮೇಲೆ ತುಂಬಾನೇ ಪ್ರಭಾವವನ್ನ ಬೀರ್ತವೆ. ಇನ್ನು ಎರಡನೇ ತತ್ವ ಏನ್ ಹೇಳುತ್ತೆ ಅಂದ್ರೆ, ವಿಕಾಸವು ಒಂದು ಕ್ರಮಬದ್ಧ ವಿನ್ಯಾಸಕ್ಕೆ ಅನುಗುಣವಾಗಿ ನಡೆಯುತ್ತೆ. ಮಗು ಹುಟ್ಟತಾನೆ ಏನ್ ಫುಲ್ ರನ್ನಿಂಗ್ ರೇಸ್ ಹೋಗ್ಬಿಡುತ್ತಾ ಅಥವಾ ಓಡಾಡ್ಕೊಂಡೇ ಹುಟ್ಬಿಡುತ್ತಾ ಮಗು? ಇಲ್ಲ, ಅದು ಒಂದು ಕ್ರಮಬದ್ಧ ವಿನ್ಯಾಸ. ಪ್ರತಿಯೊಂದು ಮಗುವಿನಲ್ಲಿಯೂ ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸವನ್ನ ಪಾಲಿಸುತ್ತೆ. ಮನೋವಿಜ್ಞಾನಿಗಳು ಮಗುವಿನಲ್ಲಿ ಕಂಡುಬರುವಂತಹ ವಿವಿಧ ರೀತಿಯ ವಿಕಾಸದ ವಿನ್ಯಾಸಗಳನ್ನ ಈ ಕೆಳಗಿನಂತೆ ಹೇಳ್ತಾರೆ. ಇದರಲ್ಲಿ ನಾವು 3 ತರ ನೋಡ್ತೀವಿ, 2 ತರ ನೋಡ್ತೀವಿ. ಶಿರಪಾದ ಅಭಿಮುಖ ವಿನ್ಯಾಸ ಮತ್ತೆ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಹೇಳಿ 2 ತರ ನಾವು ನೋಡ್ತೀವಿ. ಇದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಕ್ರಮಬದ್ಧ ವಿನ್ಯಾಸದಲ್ಲಿ ಶಿರಪಾದಾಭಿಮುಖ ವಿನ್ಯಾಸ ವಿಕಾಸ ಯಾವಾಗ್ಲೂ ಶಿರದ ಕಡೆಯಿಂದ ಪ್ರಾರಂಭಿಸಿ ಕಾಲುಗಳ ಕಡೆ ಸಾಗುತ್ತೆ. ಓಕೆ, ಭ್ರೂಣದ ತಲೆಯ ಭಾಗ ಅದರ ಕಾಲುಗಳಿಗಿಂತ ಮೊದಲು ಬೆಳೆಯುತ್ತೆ. ನೋಡಿ, ಇವಾಗ ಭ್ರೂಣ ಅಂದ್ರೆ ಇನ್ನು ಅದು ಮಗುವಾಗಿ ಜನನ ಆಗೋದಕ್ಕಿಂತ ಮುಂಚೆ ಭ್ರೂಣ ಅವಸ್ಥೆಯಲ್ಲಿ ಏನಾಗುತ್ತೆ, ಆ ತಲೆಯ ಭಾಗನೇ ಮೊದಲು ಬೆಳೆಯೋದು. ಓಕೆ, ಅಂದ್ರೆ ಕಾಲು ಅಂತ ಅಂದ್ರೆ ತಲೆಯ ಭಾಗ ಕಾಲಿನ ಭಾಗ ನೋಡಿದಾಗ ಕಾಲುಗಳಿಗಿಂತ ತಲೆಯ ಭಾಗನೇ ಮೊದಲು ಬೆಳವಣಿಗೆ ಆಗತ್ತೆ. ಮಗುವು ಮೊದಲು ನಿಂತುಕೊಳ್ಳುವ ನಡೆಯುವ ಸಾಮರ್ಥ್ಯಕ್ಕಿಂತ ಮೊದಲು ಏನಾಗುತ್ತೆ, ಶಿರದ ಚಲನೆಯ ಮೇಲೆ ನಿಯಂತ್ರಣ ಕಂಡು ಬರುತ್ತೆ. ಹೌದಲ್ವಾ? ನೋಡಿ, ಈಗ ಭ್ರೂಣಾವಸ್ಥೆಯಲ್ಲಿ ಮತ್ತೆ ಮಗು ಜನನ ಆದ್ಮೇಲೆ ಎರಡರಲ್ಲೂ ಡಿಫರೆನ್ಸ್ ನೋಡಿ. ಮಗು ಭ್ರೂಣಾವಸ್ಥೆಯಲ್ಲಿ ಇದ್ದಾಗ್ಲೂ ಕೂಡ ಕಾಲುಗಳಿಗಿಂತ ತಲೆಯೇ ಹೆಚ್ಚು ಬೆಳವಣಿಗೆ ಆಗೋದು ಮೊದಲು. ಮಗು ಹುಟ್ಟಿದ ಮೇಲೂ ಕೂಡ ಫಸ್ಟ್ ಏನ್ ಆಗುತ್ತೆ, ತಲೆ ನಿಂತ್ಕೊಳ್ಳುತ್ತೆ. ಫಸ್ಟ್ ತಲೆ ಮೇಲೆ ಅದು ನಿಯಂತ್ರಣ ಹೊಂದೋದನ್ನ ನಾವು ಕಾಣ್ತೀವಿ. ಅದಾದ ನಂತರ ಅದು ಏನಾಗುತ್ತೆ, ಕಾಲು ಅಂದ್ರೆ ನಡೆಯೋದು, ಕೂತ್ಕೊಳ್ಳೋದು ನಡೆಯೋದು ಎಲ್ಲ ಸಾಮರ್ಥ್ಯ ಕಂಡುಕೊಳ್ಳುತ್ತೆ. ಸೊ ಇದನ್ನ ನಾವೇನ ಹೇಳ್ತೀವಿ, ಶಿರಪಾದಾಭಿಮುಖ ವಿನ್ಯಾಸ ಅಂತ ಹೇಳ್ತೀವಿ. ಈಗ ನೋಡೋಣ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ. ಹೀಗಂದ್ರೆ ಏನು? ವಿಕಾಸವು ದೇಹದ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರಿಧಿ ಕಡೆಗೆ ಸಾಗುತ್ತೆ. ಅಂದ್ರೆ ಮಗು ಮೊದಲು ಭುಜ ಹಾಗೂ ಕೈಗಳನ್ನ ಬಳಸ್ತಾನೆ. ಓಕೆ, ಮೊದಲು ಮಗು ಏನ್ ಮಾಡುತ್ತೆ, ಭುಜ ಹಾಗೂ ಕೈಗಳನ್ನ ಬಳಸ್ತಾನೆ. ಹೌದಾ? ನಂತರ ತನ್ನ ಮಣಿಕಟ್ಟು ಹಾಗೂ ಬೆರಳುಗಳನ್ನ ಬಳಸ್ತಾನೆ. ಮಗು ನಂತರ ಏನ್ ಮಾಡುತ್ತೆ, ಮಣಿಕಟ್ಟು ಮತ್ತೆ ತನ್ನ ಬೆರಳುಗಳನ್ನ ಮಗು ಏನ್ ಮಾಡ್ತಾ ಹೋಗುತ್ತೆ, ಬಳಸ್ತಾ ಹೋಗುತ್ತೆ. ಓಕೆ, ಇದನ್ನ ನಾವು ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಹೇಳ್ತೀವಿ. ಈಗ 3ನೇ ತತ್ವ ಏನ್ ಹೇಳುತ್ತೆ, ವಿಕಾಸ ಅನ್ನುವಂಥದ್ದು ನಿರಂತರವಾದುದು. ವಿಕಾಸವು ವ್ಯಕ್ತಿಯ ಗರ್ಭಧೃತ ಅಂಡಾಣುವಿನಿಂದ ಉದಯಿಸಿದ ಕ್ಷಣದಿಂದ ಹಿಡಿದು ಜೀವನದ ಕೊನೆಯ ಉಸಿರಿನವರೆಗೂ ಅದು ನಡೆಯುತ್ತೆ. ಆದ್ರೆ ಇದು ಯಾವಾಗ್ಲೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಮಕ್ಕಳ ದೈಹಿಕ ಬೆಳವಣಿಗೆ ಹಾಗೂ ಮಾನಸಿಕ ಕಾರ್ಯಗಳಲ್ಲಿ ಕೆಲವೊಮ್ಮೆ ಶೀಘ್ರ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಬಾಲ್ಯದಲ್ಲಿ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ. ಬಾಲ್ಯದಲ್ಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಾಲ್ಯದಲ್ಲಿ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ ಇರುತ್ತೆ. ಅದೇ ಶಾಲ್ವಾ ಪೂರ್ವದಲ್ಲಿ ಪದ ಸಂಪತ್ತಿನ ಹೆಚ್ಚಳ ಜಾಸ್ತಿ ಆಗುತ್ತೆ. ತಾರುಣ್ಯಾವಸ್ಥೆಯಲ್ಲಿ ಸಮಸ್ಯೆ ಪರಿಹಾರ ಸಾಮರ್ಥ್ಯದಲ್ಲಿ ಶೀಘ್ರ ಸುಧಾರಣೆಯನ್ನ ನಾವು ಕಾಣ್ಬೋದು. ಓಕೆ, ಇನ್ನು ವಿಕಾಸ ಅನ್ನುವಂಥದ್ದು ಸಂಚಿತವಾದುದು ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ವಿಕಾಸದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಫಾರ್ ಎಕ್ಸಾಂಪಲ್ ಮಗುವಿನ ಮೊದಲ ಹೆಜ್ಜೆ, ಶಬ್ದ, ಹಲ್ಲುಗಳು ಕಾಣಿಸ್ಕೊಳ್ಳೋದು, ಪ್ರತಿಯೊಂದು ಬದಲಾವಣೆಗಳು ಕೂಡ ವ್ಯಕ್ತಿಯ ಹಿಂದಿನ ಬೆಳವಣಿಗೆ ಮತ್ತು ಅನುಭವಗಳ ಮೇಲೆ ಅದು ಅವಲಂಬಿತ ಆಗಿರುತ್ತೆ. ಇನ್ನು ವಿಕಾಸ ಎಂಬುದು ವ್ಯಕ್ತಿಗತ ಪ್ರಕ್ರಿಯೆ. ವಿಕಾಸ ಅನ್ನುವಂಥದ್ದು ವ್ಯಕ್ತಿಗತ ಪ್ರಕ್ರಿಯೆ ಅಂದ್ರೇನು? ಪ್ರತಿಯೊಂದು ಮಗುವು ತನ್ನದೇ ಆದ ವೇಗದಲ್ಲಿ ದೈಹಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಸಾಮಾಜಿಕ ವಿಕಾಸ ಹೊಂದುತ್ತಾನೆ. ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಭಿನ್ನವಾಗಿರುತ್ತೆ. ಇನ್ನು 6 ವರ್ಷದ ಮಕ್ಕಳನ್ನ ನಾವು ಗಮನಿಸಿದಾಗ ಅವರ ಎತ್ತರ, ತೂಕ, ಕಲಿಕೆಯ ಸಿದ್ಧತೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ. ಹೀಗಾಗಿ ವಿವಿಧ ವಯೋಮಾನದಲ್ಲಿ ಮಕ್ಕಳು ವಿವಿಧ ವೇಗದಲ್ಲಿ ವಿಕಾಸವನ್ನ ಹೊಂದುತ್ತಾ ಹೋಗ್ತಾರೆ. ಇನ್ನು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವದೆಡೆಗೆ ಸಾಗುತ್ತೆ. ಅಂದ್ರೇನು? ಹೊಸದಾಗಿ ಜನಿಸಿದಂತಹ ಶಿಶು ಸಮರೂಪ ಜೀವಿ ಆಗಿರುತ್ತೆ. ಓಕೆ, ಕಾರ್ಯಾತ್ಮಕ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಹೊಸದಾಗಿ ಜನಿಸಿದಂತಹ ಶಿಶು ಸಮರೂಪ ಜೀವಿ ಆಗಿರುತ್ತೆ. ಕಾರ್ಯಾತ್ಮಕ ಸಮರೂಪತೆಯನ್ನ ಬಾಲ್ಯದ ಗತಿ ಸಾಮರ್ಥ್ಯದ ಬೆಳವಣಿಗೆಯಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಒಂದು ಮಗು 2.5 ವರ್ಷಗಳಾಗೋವರೆಗೆ ಎರಡೂ ಕೈಗಳನ್ನ ಒಂದೇ ರೀತಿ ಬಳಸುತ್ತೆ. ಅಂದ್ರೆ ಈಗ ಮಕ್ಕಳು ಊಟ ಮಾಡೋದು ನೋಡಿರ್ಬೋದು, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡುತ್ತಾರೆ ಮತ್ತೆ ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ. 2 ವರ್ಷ 6 ತಿಂಗಳ ನಂತರ
ಮಾತ್ರ ಕೈಗಳ ಆಯ್ಕೆ ಪ್ರಾರಂಭವಾಗುತ್ತೆ. ಓಕೆ, 2.5 ವರ್ಷಗಳ ನಂತರ ಏನಾಗುತ್ತೆ, ಮಕ್ಕಳಲ್ಲಿ ಕೈಗಳ ಆಯ್ಕೆ ಪ್ರಾರಂಭ ಆಗುತ್ತೆ. ಹೀಗೆ ಮಗು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗ್ತಾ ಹೋಗುತ್ತೆ. ಇನ್ನು 7ನೇ ಒಂದು ತತ್ವ ಏನ್ ಹೇಳುತ್ತೆ, ವಿಕಾಸದ ವಿವಿಧ ಅಂಶಗಳು ಒಂದಕ್ಕೊಂದು ಅಂತರ್ ಸಂಬಂಧ ಹೊಂದಿವೆ. ವಿಕಾಸದಲ್ಲಿ ಕಂಡು ಬರುವಂತಹ ವಿವಿಧ ಅಂಶಗಳು ಏನಿದಾವೆ ಅವು ಒಂದಕ್ಕೊಂದು ಅಂತರ್ ಸಂಬಂಧವನ್ನ ಹೊಂದಿದವೆ. ಯಾವ ತರ? ಈಗ ನೋಡಿ, ಮಗುವಿನ ಪ್ರಾರಂಭದ ಸಾಮಾಜಿಕ ವರ್ತನೆ ಅವನ ದೈಹಿಕ ಬೆಳವಣಿಗೆಯೊಂದಿಗೆ ಅಂತರ್ ಸಂಬಂಧ ಹೊಂದಿದೆ. ಓಕೆ, ಒಂದ್ ವೇಳೆ ಮಗು ದೈಹಿಕ ಅಂಗವಿಕಲನಾಗಿದ್ರೆ ಅವನ ಸಾಮಾಜಿಕ ವರ್ತನೆಯ ವಿಕಾಸ ಏನಾಗುತ್ತೆ, ಕುಂಠಿತ ಆಗತ್ತೆ. ಮಗುವಿನ ಗತಿ ಸಾಮರ್ಥ್ಯದ ವಿಕಾಸ ಅವನ ಜ್ಞಾನಾತ್ಮಕ ವಿಕಾಸದ ಮೇಲೆ ಧನಾತ್ಮಕ ಪ್ರಭಾವ ಕೂಡ ಬೀರ್ತಾ ಹೋಗುತ್ತೆ. ಹಾಗಾಗಿ ವಿಕಾಸದ ವಿವಿಧ ಅಂಶಗಳು ಒಂದಕ್ಕೊಂದು ಅಂತರ್ ಸಂಬಂಧವನ್ನ ಹೊಂದಿರ್ತವೆ ಅಂತ ಈ ರೀತಿಯಾಗಿ ನಾವು ಹೇಳ್ಬೋದು. ಇನ್ನು ವಿಕಾಸವು ಯಾವಾಗಲೂ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತೆ. ಓಕೆ, ವಿಕಾಸ ಯಾವಾಗಲೂ ಸಾಮಾನ್ಯತೆಯಿಂದ ಅಂದ್ರೆ ಸಾಮಾನ್ಯದ ಇಂದ ಫ್ರಮ್ ಜನರಲ್ ಟು ಪರ್ಟಿಕ್ಯುಲರ್ ಅಂತ ಹೇಳ್ತೀವಿ. ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತೆ. ಅಂದ್ರೆ ಮಗುವಿನ ಬೆಳವಣಿಗೆಯು ಎಲ್ಲಾ ಹಂತದಲ್ಲಿ ನಿರ್ದಿಷ್ಟ ಚಟುವಟಿಕೆಗಿಂತ ಮೊದಲು ಸಾಮಾನ್ಯ ಚಟುವಟಿಕೆ ಕಂಡು ಬರುತ್ತೆ ಮಕ್ಕಳಲ್ಲಿ. ಇವಾಗ ಉದಾಹರಣೆಗೆ ಮಗುವಿನ ಭಾಷಾ ಬೆಳವಣಿಗೆ ಮೊದಲು ಜನನದ ಅಳುವಿನಿಂದ ಪ್ರಾರಂಭವಾಗಿ ನಂತರ ಅನುಕ್ರಿಯೆಯ ಪರಿಣಾಮವಾಗಿ ಹಲವಾರು ಪದಗಳನ್ನ ಕಲಿತಾ ಹೋಗ್ತಾನೆ ಮಗು. ನಂತರ ಅವನಲ್ಲಿ ಸಂವಹನ ಕೌಶಲ್ಯ ವಿಕಾಸ ಆಗತ್ತೆ. ಸೊ ಇದಿಷ್ಟು ಏನಾಗಿತ್ತು, ವಿಕಾಸದ ತತ್ವಗಳು ಆಗಿತ್ತು. ಓಕೆ, ಇನ್ನು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಏನಿದೆ ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಮತ್ತೆ ನಾವು ಸಪರೇಟ್ ಕ್ಲಾಸ್ ಆಗಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.